ಹಂಗಾದ್ರೆ ಕೇಳ್ರಿ, ಸುಮ್ಮನೆ ಯಾಕೋ ಅಲ್ಲಿ ವಿಜೇಂದ್ರ ಹೋಗಿ ಕೇಳ್ರಿ ಅದನ್ನ. ಆಯ್ತು ಸರ್, ಆಯ್ತು ಹೇಳಿ ಸರ್. ಅಟ್ಟ ಗೀಟ ಮಾತಾಡೋದು ಅಲ್ಲಿ ಹೋಗ್ರಿ. ಆಯ್ತು ಸರ್, ನನ್ನ ಬಲ್ಲಿ ಯಾಕೆ ಬರ್ತೀರಿ? ಇವೆಲ್ಲ ನೀವು ಹಿಂಗೆ ನಮ್ಮನ್ನ ಅಂಜಿಸಿ ಏನಾರ ಮೀಡಿಯಾದವರು ಇಂಥವೆಲ್ಲ ಬಿಡ್ರಿವಲ್ಲ, ಇಂಥವಾಗ ಯಾವ್ದಕ್ಕೂ ಹೆದರು ಮಗ ಅಲ್ಲ ನೋಡಿ. ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯ್ತು. ಯಾರು ಮಾಡಿರ್ಬೋದು? ನಾ ಏನು ಹೇಳಿದೆ, ಒಂದು ಟ್ವೀಟ್ ಮಾಡಿದೆ, ಹಿಂಗೆಲ್ಲ ಮಾಧ್ಯಮದವ್ರು ವಿಜೃಂಭಿಸ್ತಾ ಇದ್ದಾರೆ, ನನಗೆ ನೋಟಿಸ್ ಸಿಕ್ಕಿದೆ ಅಂತೇಳಿ. ಅದು ಏನು ಬರ್ತೈತೆ ಅಂತ ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡಿಲಾಕತ್ತದ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ ಅಂತ. ಮುಂದೆ ನೀವೇ ಹೊಡಿಲಾಕತ್ತೀರಿ, ಯತ್ನಾಳಗೆ ನೋಟಿಸ್ ಕ್ಯಾರಿ ಅನ್ನೋದಿಲ್ಲ, ಇಂಥ ಭಾಳ ನೋಟಿಸ್ ಬರ್ತದೆ. ಅದು ಎಲ್ಲಿ ಹೇಳಿದ್ದೆ? ಎಲ್ಲರಿಗೆ ಪ್ರೂಫ್ ಐತೆ? ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತೆ ಹೇಳ್ರಿ ನಾನು. ನೀವೇ ಸೃಷ್ಟಿ ಮಾಡ್ಕೊಳಕತ್ತೀರಿ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಅವ್ರ ಅಪ್ಪ. ಯತ್ನಾಳ ಮಣ್ಣು ಕೊಡ್ಬೋದು, ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೆ ಏನಾಗೋದಿಲ್ಲ. ನಿನ್ನೆ ಒಂದು ಹೊಡೆದ್ರಿ ಏನಂತೇಳಿ, ಕ್ಯಾಕರ್ ಸುಗ್ಳ್ಯಾರ. ಮಾನ ಮರ್ಯಾದೆ ಐತನ್ರಿ ಮಾಧ್ಯಮಗಳಿಗೆ. ಕ್ಯಾಕರ್ ಸುಗಳಿದ್ದು ಏನು ಪ್ರೂಫ್ ಐತೆ ನಿಮಗೆ? ಏನು ಕ್ಯಾಕರ್ ಸುಗಳಿದ್ರೆ ಮೊದಲು ನನಗೆ ಮೇಲ್ ಬರ್ಬೇಕಲ್ಲ, ನನಗೂ ಅದು ಉತ್ತರ ಬರಬೇಕಲ್ಲ. ನಿಮ್ಮ ಏನಾದ್ರು ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ. ಕ್ಯಾಕರ್ ಸುಗಳಿದ್ದು ಸುಮ್ಮನೆ ನಿಮ್ಮ TRP ಹೆಚ್ಚು ಮಾಡ್ಕೊಳ್ಳಿಕ್ಕೆ, ವಿಜೇಂದ್ರ ಅವ್ರ ಅಪ್ಪನ್ನ ವೈಭವೀಕರಿಸಲಿಕ್ಕೆ, ವಿಜೇಂದ್ರ ಅನಿವಾರ್ಯ BJP ಅನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕತ್ತಿರಲ್ಲ. ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಕ್ಕೆ. ನಾನೇನು ಹೇಳ್ಯಾರ ಅಲ್ಲ, ಯಾವ್ದಾರು ಶಿಸ್ತು ಸಮಿತಿಯಿಂದ ಕ್ಯಾಕರಿಸಿದ್ದು ಬಾಯಿಗೆ ಬಂದಾಗ ಬರ್ತೇನೆ. ನೀನು ಇವತ್ತು ಪೇಪರ್ನಾಗ ಬಂದವು ಅಂದರೆ ನೀವು ಎಲ್ಲೇ ಮಾಧ್ಯಮದವ್ರು ಏನಾಗ್ಬಿಟ್ಟಿರಿ. ವಿಜೇಂದ್ರ ಸರ್, ಈಗ ಎಲ್ಲ ಮಾಧ್ಯಮ ಯಾರು ಮಾಡ್ಯಾರ ಸರ್, ಪರ್ಟಿಕ್ಯುಲರ್ ಹೇಳಿ ಯಾವ ಮಾಧ್ಯಮ ನೀವು ಎಲ್ಲ ಮಾಧ್ಯಮ ಲೋಗೋ ಮುಂದೆ ಎಲ್ಲ ಮಾಧ್ಯಮ ಯಾವ ಮಾಧ್ಯಮದವ್ರು ಅಂತ ಪರ್ಟಿಕ್ಯುಲರ್ ಯಾವ ಮಾಧ್ಯಮದವ್ರು ಮಾಡ್ಲಕತ್ತಾರ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ಸ್ವಲ್ಪ ಗೌರವ. ನಮ್ಮ ಬಗ್ಗೆ ಯತ್ನಾಳ ಬಗ್ಗೆ ಆ ಚಾನಲ್ದವ್ರಿಗೆ ಅಭಿಪ್ರಾಯ ಚಲೋ ಇಲ್ಲಲ್ಲ, ಬಿಟ್ಬಿಡಿ. ನೀವು ವಿಜೇಂದ್ರ ಮುಂದೆ ಭಜನೆ ಮಾಡ್ಕೊತ್ಕೊಂಡ್ರಿ.